ಈ ಭಾನುವಾರ ನಮ್ಮ ಶಾಪುರ್ ಟ್ರಿಪ್ ತುಂಬ ಸ್ಪೆಷಲ್ ಆಗಿತ್ತು. ಕೆಲವು ಪ್ರಯಾಣಗಳು ಕೇವಲ ಒಂದು ಜಾಗಕ್ಕೆ ಹೋಗೋದಲ್ಲ, ಕೆಲವು ಸುಂದರವಾದ ನೆನಪುಗಳನ್ನು ಕಲೆ ಹಾಕೋದಾದ್ರೆ, ಇನ್ನೊಂದು ಕಡೆ ಪ್ರಕೃತಿಯ ಮಡಿಲಲ್ಲಿ ನಮ್ಮಲ್ಲಿ ನಾವು ಕಳೆದು ಹೋಗುವ ಅದ್ಭುತವಾದ ಕ್ಷಣಗಳು ನಮ್ಮದಾಗಿಸ್ಕೊಂಡ್ವಿ. ನಮ್ಮ ಟೀಮ್ ಎಲ್ಲರೂ ತುಂಬ ಉತ್ಸಾಹದಿಂದ ಶಾಪುರದ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ದಿನ ಹೇಗೆ ಕಳೀತನ್ನೋದೇ ಗೊತ್ತಾಗ್ಲಿಲ್ಲ. ಅಲ್ಲಿದ್ದ ಪ್ರತಿಯೊಬ್ಬ ವಾಲಂಟಿಯರ್ಸ್ನ ತಂಡದವರ ಆತ್ಮೀಯತೆ, ಪ್ರೀತಿ, ಕಾಳಜಿ ನಮ್ಮ ಮನಸ್ಸನ್ನ ಮನೆ ಮಾಡಿತು. ಬುದ್ಧ ಅವರಿಗೆ ಬೌದ್ಧಿ ವೃಕ್ಷದಲ್ಲಿ ಜ್ಞಾನೋದಯ ಆಯ್ತಂತ ಕೇಳಿದೀವಿ. ನಮ್ಮ ಶಾಪುರ್ ಮಂದಿಗೆ ಅಲ್ಲಿ ದೊಡ್ಡ ಮರನೇ ಬೌದ್ಧಿ ವೃಕ್ಷ ಆಯ್ತು. ಎಷ್ಟೇ ಆದ್ರೂ ಅದ್ರಿತಾ ಕುಟೀರ ಎನರ್ಜೆಟಿಕ್ಸ್ ಅಲ್ವಾ, ಎಲ್ಲಾ ಕಡೆ ಎನರ್ಜಿನ ಹುಡುಕ್ತಾ ಇರ್ತಾರೆ, ಶೇರ್ ಮಾಡ್ತಾ ಇರ್ತಾರೆ, ಹಂಚ್ಕೊಡ್ತಾ ಇರ್ತಾರೆ, ಪಡಿತಾ ಇರ್ತಾರೆ. ಇನ್ನು ನಮ್ಮ ಲಾಫಿಂಗ್ ಕ್ವೀನ್ ಮಳೆಯ ಬ್ರೇಕ್ನಲ್ಲೂ ಕೂಡ ಬಿಡ್ಲಿಲ್ಲ. ಎಲ್ಲರಿಗೂ ಲಾಫಿಂಗ್ ನ ಶುರುನೇ ಮಾಡಿಬಿಟ್ರು. ಐಸ್ ಕ್ಲೋಸ್ ಮಾಡಿ ನಿಮ್ಮ Is it tasty? Tasty banana milkshake? ತಾವರೆಯ ಕೊಳದಲ್ಲಿ ಮಕ್ಕಳು ತಾವರೆಯನ್ನ ಹುಡುಕ್ತಾ ಇದ್ರೆ, ದೊಡ್ಡೋರೆಲ್ಲ ತಾವರೆ ತರ ಹೇಗೆ ಸ್ಟ್ರಾಂಗ್ ಆಗಿ ಕೆಸರಲ್ಲೂ ಕಮಲವಾಗಿ ಅರಳಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ಬ್ಯುಸಿಯಾಗಿದ್ರು. ಬೆಟ್ಟ ಇಳಿತಾ ಇಳಿತಾ ಹೊಟ್ಟೆ ಕೂಡ ಚುರ್ ಅಂತ ಇತ್ತು. ಪ್ರಸಾದ ನಮಗೋಸ್ಕರ ಕಾಯ್ತಾ ಇತ್ತು. ಅಲ್ಲಿನ ವಾಲಂಟಿಯರ್ಸ್ ನಮಗೆ ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡಿ ಆತ್ಮೀಯವಾಗಿ ನಮ್ಮ ಹೊಟ್ಟೆಗಳನ್ನೆಲ್ಲ ತುಂಬಿದ್ರು. ಇನ್ನೇನು ಯೋಗ ನಿದ್ರೆಗೆ ಜಾರಬೇಕು ಅನ್ನೋಷ್ಟರಲ್ಲಿ ನಾವು ಬಿಡ್ತೇವಾ? ಊಟ ಪಾಠ ನಂತರ ಆಟ ಇಲ್ಲ ಅಂದ್ರೆ ಹೇಗೆ? ನಗುವಿನೊಂದಿಗೆ ಮಕ್ಕಳ ಜೊತೆ ಮಕ್ಕಳಾದ ಕ್ಷಣಗಳು, ಹಳೆಯ ನೆನಪುಗಳನ್ನ ಮೆಲಕ್ ಹಾಕಿದ ಕ್ಷಣಗಳು ಇನ್ನು ಮನಸ್ಸನ್ನ ಹಕ್ಕಿ ಹಾಗೆ ಹಾರೋ ತರ ಮಾಡ್ತು. ಆಟ ಪಾಠ ಜೊತೆಗೆ ಧ್ಯಾನ, ದೇವರ ಕೋಣೆಯಲ್ಲಿ ಶಾಂತಿಯಿಂದ ಕುಳಿತ ದೇವರ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನ ಶಾಂತಿಲಿ ಮುಳುಗಿಸ್ಲಿಕ್ಕೆ ರೆಡಿ ಆಗ್ಬಿಟ್ವಿ. ಮಕ್ಕಳು ಆಟ ಆಡ್ತಾ ಪಾಠ ಕೇಳ್ತಾ ಕೊನೆಯದಾಗಿ ಉಳಿದಿದ್ದ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಏನಂತಂದ್ರೆ, ಇಲ್ಲಿ ಸಿಗೋ ಪಾಠ ನಮ್ಮ ಶಾಲೆಯಲ್ಲಿ ಯಾಕೆ ಸಿಗಲ್ಲ ಅಂತ. ಅಷ್ಟರಲ್ಲೇ ನಮ್ಮ ಮನೆ ಕರಿತಾ ಇತ್ತು. ಬೇಗ ಕುಟೀರಕ್ಕೆ ವಾಪಸ್ಸಾಗೋ ಸಮಯ. ವರ್ಕ್ಶಾಪ್ ಮುಗಿಸಿ ಹಿಂದಿರುವಾಗ ಒಂದು ತೃಪ್ತಿ ಇತ್ತು, ಒಂದು ಶಕ್ತಿ ಇತ್ತು. ಶಾಪುರ್ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಅನುಭವದೊಂದಿಗೆ. ಹೋಗಿ ಬರ್ತೇನೆ.